ಹೇಮಾವತಿ ಕೆನಾಲ್ ಕಾಮಗಾರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಸುರೇಶ್ ಗೌಡ್ರ ಈ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ತಿರುಗೇಟ್ ನೀಡಿದ್ದಾರೆ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಬರಲ್ವಾ, ನೀರು ಕೊಡಲ್ಲ ಅಂದ್ರೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪಗೂ ಮಾಡ್ತೀವಿ. ನಾವು ತಾಳ್ಮೆಯಿಂದ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕಿಗೆ ಅವರು ಸ್ಪಂದಿಸುವ ಕೆಲಸ ಮಾಡಬೇಕು. ಎಲ್ಲವನ್ನ ತಾಳ್ಮೆಯಿಂದ ನೋಡ್ತಾ ಇದ್ದೇವೆ. ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಪಾಪ ಮೊದಲ ಕೆಲಸ ಮಾಡ್ಲಿ ಬಾಬಾ ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲೋ ಜನಗಳ ಮುಂದೆ ಒಪ್ತಕ್ಕ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದು ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರು ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ ಇರ್ತದ. ತುಮಕೂರಿಗೆಲ್ಲ ಕೂಡ ಬೇರೆ ಬೇರೆ ನದಿ ಮೂಲಗಳಿಂದ ನೀರು ತಗೊಂಡೋಗೋರೆ. ವಿರುದ್ಧ ದಿಕ್ಕಿನಲ್ಲಿ ತುಂಗಭದ್ರದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ತಗೊಂಡೋಗೋರೆ. ಅರ್ಥ ಮಾಡ್ಕೋಬೇಕು ಜನ. ನಾವು ಕೂಡ ಬಹಳ ತಾಳ್ಮೆಯಿಂದ ಅದನ್ನ ನೋಡ್ತಾ ಇದೀವಿ, ವೀಕ್ಷಣೆ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಾಗ್ತದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಸುರೇಶ್ ಗೌಡ್ರ ಈ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ತಿರುಗೇಟ್ ನೀಡಿದ್ದಾರೆ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಬರಲ್ವಾ, ನೀರು ಕೊಡಲ್ಲ ಅಂದ್ರೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪಗೂ ಮಾಡ್ತೀವಿ. ನಾವು ತಾಳ್ಮೆಯಿಂದ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕಿಗೆ ಅವರು ಸ್ಪಂದಿಸುವ ಕೆಲಸ ಮಾಡಬೇಕು. ಎಲ್ಲವನ್ನ ತಾಳ್ಮೆಯಿಂದ ನೋಡ್ತಾ ಇದ್ದೇವೆ. ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಪಾಪ ಮೊದಲ ಕೆಲಸ ಮಾಡ್ಲಿ ಬಾಬಾ ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲೋ ಜನಗಳ ಮುಂದೆ ಒಪ್ತಕ್ಕ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದು ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ ಇರ್ತದ. ತುಮಕೂರಿಗೆಲ್ಲ ಕೂಡ ಬೇರೆ ಬೇರೆ ನದಿ ಮೂಲಗಳಿಂದ ನೀರು ತಗೊಂಡೋಗೋರೆ. ವಿರುದ್ಧ ದಿಕ್ಕಿನಲ್ಲಿ ತುಂಗಭದ್ರದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ತಗೊಂಡೋಗೋರೆ. ಅರ್ಥ ಮಾಡ್ಕೋಬೇಕು ಜನ. ನಾವು ಕೂಡ ಬಹಳ ತಾಳ್ಮೆಯಿಂದ ಅದನ್ನ ನೋಡ್ತಾ ಇದೀವಿ, ವೀಕ್ಷಣೆ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಾಗ್ತದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಸುರೇಶ್ ಗೌಡ್ರ ಈ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ತಿರುಗೇಟ್ ನೀಡಿದ್ದಾರೆ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಬರಲ್ವಾ, ನೀರು ಕೊಡಲ್ಲ ಅಂದ್ರೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪಗೂ ಮಾಡ್ತೀವಿ. ನಾವು ತಾಳ್ಮೆಯಿಂದ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕಿಗೆ ಅವರು ಸ್ಪಂದಿಸುವ ಕೆಲಸ ಮಾಡಬೇಕು. ಎಲ್ಲವನ್ನ ತಾಳ್ಮೆಯಿಂದ ನೋಡ್ತಾ ಇದ್ದೇವೆ. ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಪಾಪ ಮೊದಲ ಕೆಲಸ ಮಾಡ್ಲಿ ಬಾಬಾ ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲೋ ಜನಗಳ ಮುಂದೆ ಒಪ್ತಕ್ಕ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದು ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ ಇರ್ತದ. ತುಮಕೂರಿಗೆಲ್ಲ ಕೂಡ ಬೇರೆ ಬೇರೆ ನದಿ ಮೂಲಗಳಿಂದ ನೀರು ತಗೊಂಡೋಗೋರೆ. ವಿರುದ್ಧ ದಿಕ್ಕಿನಲ್ಲಿ ತುಂಗಭದ್ರದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ತಗೊಂಡೋಗೋರೆ. ಅರ್ಥ ಮಾಡ್ಕೋಬೇಕು ಜನ. ನಾವು ಕೂಡ ಬಹಳ ತಾಳ್ಮೆಯಿಂದ ಅದನ್ನ ನೋಡ್ತಾ ಇದೀವಿ, ವೀಕ್ಷಣೆ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಾಗ್ತದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಸುರೇಶ್ ಗೌಡ್ರ ಈ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ತಿರುಗೇಟ್ ನೀಡಿದ್ದಾರೆ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಬರಲ್ವಾ, ನೀರು ಕೊಡಲ್ಲ ಅಂದ್ರೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪಗೂ ಮಾಡ್ತೀವಿ. ನಾವು ತಾಳ್ಮೆಯಿಂದ
ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕಿಗೆ ಅವರು ಸ್ಪಂದಿಸುವ ಕೆಲಸ ಮಾಡಬೇಕು. ಎಲ್ಲವನ್ನ ತಾಳ್ಮೆಯಿಂದ ನೋಡ್ತಾ ಇದ್ದೇವೆ. ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಪಾಪ ಮೊದಲ ಕೆಲಸ ಮಾಡ್ಲಿ ಪಾಪ ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲ ಜನಗಳ ಮುಂದೆ ಒಪ್ತಕ್ಕ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದು ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರು ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿ ಕೊಡದೆ ಹೋದ್ರೆ, ಹೇಮಾವತಿ ನೀರ್ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ ಇರ್ತದ? ತುಮಕೂರಿಗೆಲ್ಲ ಕೂಡ ಬೇರೆ ಬೇರೆ ನದಿ ಮೂಲಗಳಿಂದ ನೀರು ತಗೊಂಡೋಗೋರೆ. ವಿರುದ್ಧ ದಿಕ್ಕಿನಲ್ಲಿ ತುಂಗಭದ್ರದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ತಗೊಂಡೋಗೋರೆ. ಅರ್ಥ ಮಾಡ್ಕೋಬೇಕು ಜನ. ನಾವು ಕೂಡ ಬಹಳ ತಾಳ್ಮೆಯಿಂದ ಅದನ್ನ ನೋಡ್ತಾ ಇದೀವಿ, ವೀಕ್ಷಣೆ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಾಗ್ತದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಸುರೇಶ್ ಗೌಡ್ರ ಈ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ತಿರುಗೇಟ್ ನೀಡಿದ್ದಾರೆ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಬರಲ್ವಾ? ನೀರ್ ಕೊಡಲ್ಲ ಅಂದ್ರೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪಗೂ ಮಾಡ್ತೀವಿ. ನಾವು ತಾಳ್ಮೆಯಿಂದ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕಿಗೆ ಅವರು ಸ್ಪಂದಿಸುವ ಕೆಲಸ ಮಾಡಬೇಕು. ಎಲ್ಲವನ್ನ ತಾಳ್ಮೆಯಿಂದ ನೋಡ್ತಾ ಇದ್ದೇವೆ. ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಪಾಪ ಮೊದಲ ಕೆಲಸ ಮಾಡ್ಲಿ ಪಾಪ ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲ ಜನಗಳ ಮುಂದೆ ಒಪ್ತಕ್ಕ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದು ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿ ಕೊಡದೆ ಹೋದ್ರೆ, ಹೇಮಾವತಿ ನೀರ್ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ ಇರ್ತದ? ತುಮಕೂರಿಗೆಲ್ಲ ಕೂಡ ಬೇರೆ ಬೇರೆ ನದಿ ಮೂಲಗಳಿಂದ ನೀರು ತಗೊಂಡೋಗೋರೆ. ವಿರುದ್ಧ ದಿಕ್ಕಿನಲ್ಲಿ ತುಂಗಭದ್ರದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ತಗೊಂಡೋಗೋರೆ. ಅರ್ಥ ಮಾಡ್ಕೋಬೇಕು ಜನ. ನಾವು ಕೂಡ ಬಹಳ ತಾಳ್ಮೆಯಿಂದ ಅದನ್ನ ನೋಡ್ತಾ ಇದೀವಿ, ವೀಕ್ಷಣೆ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಾಗ್ತದೆ. ಹೇಮಾವತಿ ಕೆನಾಲ್ ಕಾಮಗಾರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಸುರೇಶ್ ಗೌಡ್ರ ಈ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ತಿರುಗೇಟ್ ನೀಡಿದ್ದಾರೆ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಬರಲ್ವಾ? ನೀರ್ ಕೊಡಲ್ಲ ಅಂದ್ರೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪಗೂ ಮಾಡ್ತೀವಿ. ನಾವು ತಾಳ್ಮೆಯಿಂದ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕಿಗೆ ಅವರು ಸ್ಪಂದಿಸುವ ಕೆಲಸ ಮಾಡಬೇಕು. ಎಲ್ಲವನ್ನ ತಾಳ್ಮೆಯಿಂದ ನೋಡ್ತಾ ಇದ್ದೇವೆ. ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಪಾಪ ಮೊದಲ ಕೆಲಸ ಮಾಡ್ಲಿ ಪಾಪ ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೆ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲ ಜನಗಳ ಮುಂದೆ ಒಪ್ತಕ್ಕ ಒಂಥರ ಮಾತಾಡ್ತಾರೆ. ಇವೆಲ್ಲ ಮಾಡೋದು ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರಿಗೆ ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿ ಕೊಡದೆ ಹೋದ್ರೆ, ಹೇಮಾವತಿ ನೀರ್ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಅವರು ಅದಕ್ಕೆ ನಮ್ಗೆ ಸ್ಪಂದಿಸ್ಬೇಕು. ಅವರು ಕಂಟ್ರೋಲ್ ಅವ್ರ ಹತ್ರ ಇರ್ತದೆ, ನಮ್ಮ ಹತ್ರ